ಫ್ರೆಂಡ್ಸ್, EPF ಅವರ ಈ ಹೊಸ ರೂಲ್ಸ್ ಇನ್ನೂ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ. ನೀವೇನಾದ್ರೂ ಕೆಲಸ ಬಿಟ್ಟು 60 ದಿನ ಆಗಿದ್ರೆ ನೀವು ಇವಾಗಲೂ ಫುಲ್ PF ಮತ್ತು ಪೆನ್ಷನ್ಗೆ ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ UIN ಪೋರ್ಟಲ್ ಅಲ್ಲಿ ಈ 4 ಡೀಟೇಲ್ಸ್ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೀವು PF ಅಪ್ಲೈ ಆಗಲ್ಲ. ಎಲ್ಲಾ ಡೀಟೇಲ್ಸ್ ನಾವು ಹೇಗೆ ಅಪ್ಡೇಟ್ ಮಾಡ್ಕೊಂಡು ಫುಲ್ PF ಮತ್ತು ಪೆನ್ಷನ್ಗೆ ಅಪ್ಲೈ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಫುಲ್ ಆಗಿ ನೋಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನ ಬ್ರೌಸರ್ ಅಲ್ಲಿ UIN ಲಾಗಿನ್ ಅಂತ ಸರ್ಚ್ ಮಾಡಿ. ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ. ನಿಮ್ಗೆ ಒಂದು ಪಾಪಪ್ ಬರುತ್ತೆ, ಅಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ನಿಮ್ಮ UIN ನಂಬರ್ ಮತ್ತು ಪಾಸ್ವರ್ಡ್ ನ ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ, ಆ OTP ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೀವು PF ಈ ಥರ ಮಾಡೋಕ್ಕಿಂತ ಮುಂಚೆ ನಿಮ್ಮ ಪ್ರೊಫೈಲ್ ಅಲ್ಲಿ ನಿಮ್ಮ ಫೋಟೋ ಮತ್ತು ಅಡ್ರೆಸ್ ಅಪ್ಡೇಟ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಪ್ಡೇಟ್ ಆಗಿಲ್ಲ ಅಂದ್ರೆ ನೀವು ಇವಾಗಲೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದರ ಬಗ್ಗೆ ನಾನು ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದನ್ನ ನೋಡಿ ನೀವು ಅಪ್ಡೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ವ್ಯೂವಲ್ಲಿ ಸರ್ವಿಸ್ ಹಿಸ್ಟರಿ ಕ್ಲಿಕ್ ಮಾಡಿ. ನೀವೇನಾದ್ರೂ ಕೆಲಸ ಬಿಟ್ಟು ಫೈನಲ್ PF ಗೆ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ಡೇಟ್ ಆಫ್ ಎಕ್ಸಿಟ್ ಅಂತಿದೆಯಲ್ಲ, ಇದು ನಿಮ್ಗೆ ಎಂಟರ್ ಆಗಿರ್ಬೇಕು. ಡೇಟ್ ಆಫ್ ಎಕ್ಸಿಟ್ ಎಂಟರ್ ಆಗಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋ ನೋಡಿ ಡೇಟ್ ಆಫ್ ಎಕ್ಸಿಟ್ ನೀವು ಅಪ್ಡೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಮೇನೇಜ್ ಅಲ್ಲಿ KYC ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟು, ಪ್ಯಾನ್ ಕಾರ್ಡ್ ನಂಬರು, ಆಧಾರ್ ಕಾರ್ಡು ಇವೆಲ್ಲಾನು ಅಪ್ಡೇಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಸ್ಟೇಟಸ್ ಅಲ್ಲಿ ವೆರಿಫೈಡ್ ಅಪ್ರೂವ್ಡ್ ಅಂತಿದೆಯಲ್ಲ, ಅದು ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿ. ನಿಮ್ಮ KYC ಯಾವ್ದಾದ್ರು ಆಗಿಲ್ಲ ಅಂದ್ರೆ ಬ್ಯಾಂಕ್ ಪಾನ್ ಕಾರ್ಡ್ ನೀವು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಡೇಟ್ ಮಾಡ್ಕೋಬಹುದು. ಇದರ ಬಗ್ಗೆ ನಾನು ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅದನ್ನ ನೋಡ್ಕೊಂಡು ನೀವು ಕಂಪ್ಲೀಟ್ ಮಾಡ್ಕೋಬಹುದು. ನೆಕ್ಸ್ಟ್ ಮೇನೇಜ್ ಅಲ್ಲಿ ಈ ನಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿ. ಈ ನಾಮಿನೇಷನ್ ಮತ್ತು ಈ ಸೈನ್ ಆಗಿರಬೇಕು. ಆಗಿಲ್ಲ ಅಂದ್ರೆ ನೀವು ಲಾಗಿನ್ ಆಗಿದ ತಕ್ಷಣ ನಿಮ್ಗೆ ಈ ತರ ಒಂದು ಪಾಪಪ್ ಬರುತ್ತೆ. ಇದನ್ನ ನಾವು ಇವಾಗ ಕಂಪಲ್ಸರಿ ನಾವು ಈ ನಾಮಿನೇಷನ್ ಮಾಡಿದ್ರೆ ಮಾತ್ರ ನಾವು PF ಅಪ್ಲೈ ಮಾಡ್ಕೊಳ್ಳೋಕ್ಕಾಗುತ್ತೆ. ಇದು ಹೇಗೆ ಮಾಡ್ಕೋಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ವಿಡಿಯೋ ನೋಡ್ಕೊಂಡು ನೀವು ಅಪ್ಡೇಟ್ ಮಾಡ್ಕೋಬಹುದು. ನೆಕ್ಸ್ಟ್ PF ಟ್ರಾನ್ಸ್ಫರ್ ಅಥವಾ PF ಮರ್ಜ್. ನೀವು ಒಂದಕ್ಕಿಂತ ಹೆಚ್ಚು ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಹಳೆ ಕಂಪನಿಯ ಎಲ್ಲಾ PF ಅಮೌಂಟ್ ಹೊಸ ಕಂಪನಿಗೆ ಟ್ರಾನ್ಸ್ಫರ್ ಆಗಿರಬೇಕು. ಆವಾಗ ನಮಗೆ ಎಲ್ಲಾ ಕಂಪನಿಯಲ್ಲಿರೋ PF ಮತ್ತು ಪೆನ್ಷನ್ ಅಮೌಂಟ್ ನಮಗೆ ಒಟ್ಟಿಗೆ ನಮಗೆ ಬರುತ್ತೆ. ಈ PF ಟ್ರಾನ್ಸ್ಫರ್ ಬಗ್ಗೆ ನಾನು ಕ್ಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ಅದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅದನ್ನ ನೋಡ್ಕೊಂಡು ನೀವು PF ಟ್ರಾನ್ಸ್ಫರ್ ಮಾಡ್ಕೋಬಹುದು. ಇದೆಲ್ಲ ಆದ ತಕ್ಷಣ ನಾವು ಫೈನಲ್ PF ಮತ್ತು ಪೆನ್ಷನ್ಗೆ ಅಪ್ಲೈ ಮಾಡೋಕ್ಕೆ ಆನ್ಲೈನ್ ಸರ್ವಿಸ್ ಅಲ್ಲಿ ಕ್ಲೈಮ್ ಫಾರ್ಮ್ 3119 ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. KYC ಅಲ್ಲಿರೋ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನ ಇಲ್ಲಿ ಎಂಟರ್ ಮಾಡಿ, ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಅಲ್ಲಿ ಪಾಪಪ್ ಬರುತ್ತೆ, ಅಲ್ಲಿ ಎಸ್ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸ್ಕ್ರಾಲ್ ಡೌನ್ ಮಾಡ್ಬಿಟ್ಟು ಅಲ್ಲಿ ಪ್ರೊಸೀಡ್ ಟು ಆನ್ಲೈನ್ ಕ್ಲೈಮ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಐ ವಾಂಟ್ ಟು ಅಪ್ಲೈ ಫಾರ್ ಅಂತಿದೆಯಲ್ಲ, ಅಲ್ಲಿ ಡ್ರಾಪ್ ಡೌನ್ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ 4 ಆಪ್ಷನ್ ಬರುತ್ತೆ. ಮೊದಲನೇದು ಓನ್ಲಿ PF ವಿತ್ಡ್ರಾವಲ್ ಫಾರ್ಮ್ 19. ಇದು ನೀವು ಕೆಲಸ ಬಿಟ್ಟು 60 ದಿನ ಆದ್ಮೇಲೆ ಇದನ್ನ ಅಪ್ಲೈ ಮಾಡ್ಕೋಬೇಕು. ಸೆಕೆಂಡ್ ಬಂದು ಪೆನ್ಷನ್, ಇದು ಕೂಡ ನೀವು ಕೆಲಸ ಬಿಟ್ಟು 60 ದಿನ ಆದ್ಮೇಲೆ ಅಪ್ಲೈ ಮಾಡ್ಕೋಬೇಕು. ಮೂರನೇದು ಸ್ಕೀಮ್ ಸರ್ಟಿಫಿಕೇಟ್ ಫಾರ್ಮ್ 10C, ಇದು ಬೇಕಾಗಿಲ್ಲ, 58 ವರ್ಷ ಆದ್ಮೇಲೆ ನಮಗೆ ಪೆನ್ಷನ್ಗೆ ಅಪ್ಲೈ ಮಾಡ್ಕೊಳ್ಳಕ್ಕೆ ಇದು. ನಾಲ್ಕನೇದು PF ಅಡ್ವಾನ್ಸ್ ಫಾರ್ಮ್ 31. ಇದು ನೀವು ಕೆಲಸ ಮಾಡುತ್ತಿರುವಾಗಲೇ ನಿಮ್ಗೆ ಏನಾದ್ರು PF ಬೇಕಂದ್ರು ಅಥವಾ ನೀವು ಕೆಲಸ ಬಿಟ್ಟು 60 ದಿನ ಆಗಿಲ್ಲ ಅಂದ್ರೆ ಮುಂಚೆನೆ ನಿಮ್ಗೆ PF ಅಮೌಂಟ್ ಬೇಕು ಅಂದ್ರೆ ಈ PF ಅಡ್ವಾನ್ಸ್ ಫಾರ್ಮ್ 31 ಅಪ್ಲೈ ಮಾಡ್ಕೊಂಡು ನೀವು ಸ್ವಲ್ಪ ಅಮೌಂಟ್ ನ ತಗೋಬಹುದು. ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಓನ್ಲಿ PF ವಿತ್ಡ್ರಾವಲ್ ಫಾರ್ಮ್ 19 ಅಂತ. ನೆಕ್ಸ್ಟ್ ಅಪ್ಲೋಡ್ ಎ ಫಾರ್ಮ್ 15G. ಇದು ಯಾವಾಗ ಅಪ್ಲೈ ಮಾಡ್ಬೇಕು ಅಂದ್ರೆ ನಿಮ್ಮ ಟೋಟಲ್ PF ಅಮೌಂಟ್ 50,000ಕ್ಕಿಂತ ಜಾಸ್ತಿ ಇದ್ದು ಮತ್ತು ನಿಮ್ಮ ಟೋಟಲ್ ಸರ್ವಿಸ್ 5 ವರ್ಷಕ್ಕಿಂತ ಕಡಿಮೆ ಇದ್ರೆ ನೀವು ಈ 15G ಫಾರ್ಮ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಇದು ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ. ಈ 15G ಫಾರ್ಮ್ ನ ಹೇಗೆ ಫಿಲ್ ಮಾಡಬೇಕು ಮತ್ತು ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋ ನೋಡ್ಕೊಂಡು ನೀವು ಅಪ್ಲೋಡ್ ಮಾಡ್ಕೋಬಹುದು. ಅದಾದ್ಮೇಲೆ ಎಂಪ್ಲಾಯಿ ಅಡ್ರೆಸ್, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರುವ ಅಡ್ರೆಸ್ ನಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಅಲ್ಲಿ ಗೆಟ್ ಮೊಬೈಲ್ OTP ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಒಂದು OTP ಬಂದಿರುತ್ತೆ, ಆ OTP ನಲ್ಲಿ ಎಂಟರ್ ಮಾಡಿ. ಮತ್ತೆ ವ್ಯಾಲಿಡೇಟ್ OTP ಅಂಡ್ ಸಬ್ಮಿಟ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ಫೈನಲ್ PF ಗೆ ಅಪ್ಲೈ ಮಾಡಿದ್ದಾಯ್ತು. ಇವಾಗ ಪೆನ್ಷನ್ಗೆ ಅಪ್ಲೈ ಮಾಡಬೇಕು. ಅದಕ್ಕೆ ಆನ್ಲೈನ್ ಸರ್ವಿಸ್ ಅಲ್ಲಿ ಕ್ಲೈಮ್ ಫಾರ್ಮ್ 3119 ಅಂತಿದೆಯಲ್ಲ, ಆ ಫಸ್ಟ್ ಆಪ್ಷನ್ ನ ಕ್ಲಿಕ್ ಮಾಡಿ. KYC ಅಲ್ಲಿರೋ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನ ಇಲ್ಲಿ ಎಂಟರ್ ಮಾಡಿ, ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಅಲ್ಲಿ ಪಾಪಪ್ ಬರುತ್ತೆ, ಅಲ್ಲಿ ಎಸ್ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸ್ಕ್ರಾಲ್ ಡೌನ್ ಮಾಡ್ಬಿಟ್ಟು ಅಲ್ಲಿ ಪ್ರೊಸೀಡ್ ಟು ಆನ್ಲೈನ್ ಕ್ಲೈಮ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಐ ವಾಂಟ್ ಟು ಅಪ್ಲೈ ಫಾರ್ ಅಂತಿದೆಯಲ್ಲ, ಅಲ್ಲಿ ಡ್ರಾಪ್ ಡೌನ್ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ 4 ಆಪ್ಷನ್ ಬರುತ್ತೆ. ಆಪ್ಷನ್ ಸೆಲೆಕ್ಟ್ ಮಾಡಿ, ಓನ್ಲಿ ಪೆನ್ಷನ್ ವಿತ್ಡ್ರಾವಲ್ ಫಾರ್ಮ್ 10C ಅಂತ. ಮತ್ತೆ ಎಂಪ್ಲಾಯಿ ಅಡ್ರೆಸ್, ಆಧಾರ್ ಕಾರ್ಡ್ ಅಲ್ಲಿರುವ ಅಡ್ರೆಸ್ ನಲ್ಲಿ ಎಂಟರ್ ಮಾಡಿ. ಅದಾದ್ಮೇಲೆ ಗೆಟ್ ಮೊಬೈಲ್ OTP ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ, ಆ OTP ನಲ್ಲಿ ಎಂಟರ್ ಮಾಡಿ. ವ್ಯಾಲಿಡೇಟ್ OTP ಅಂಡ್ ಸಬ್ಮಿಟ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ಅಷ್ಟೇ, ನಿಮ್ಮ ಪೆನ್ಷನ್ ವಿತ್ಡ್ರಾವಲ್ ಕೂಡ ಸಬ್ಮಿಟ್ ಆಯಿತು. ನೀವು ಆನ್ಲೈನ್ ಸರ್ವಿಸಲ್ಲಿ ಹೋಗ್ಬಿಟ್ಟು ಟ್ರ್ಯಾಕ್ ಕ್ಲೈಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕ್ಲೈಮ್ನ ಚೆಕ್ ಮಾಡ್ಕೋಬಹುದು. ಈ ಫೈನಲ್ PF ಮತ್ತು ಪೆನ್ಷನ್ ನಮಗೆ 20 ವರ್ಕಿಂಗ್ ಡೇಸ್ ಅಲ್ಲಿ ನಮ್ಮ ಅಕೌಂಟ್ಗೆ ಬರುತ್ತೆ. ಈ ಪ್ರೊಸೆಸ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಬಹುದು, ನಾನು ನಿಮಗೆ ಪಕ್ಕ ಸಹಾಯ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ. ಇದೇ ತರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬೈ.